ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉಪವಾಸ ದಿವಸಗಳ ಈ ವಾಕ್ಯದ ಧ್ಯಾನಕ್ಕಾಗಿ ಕರ್ತನಾದಂಥ ಯೇಸು ಸ್ವಾಮಿಯ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುವನಾಗಿದೆ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪರಿಶುದ್ಧ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ 30 ತನಕ ಇರುವ ವಚನ. ಈ ಭಾಗದಲ್ಲಿ ನಾವು ಗಮನಿಸುವಂಥದ್ದು ತಲಾಂತುಗಳ ವಿಚಾರವಾಗಿ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ತಲಾಂತುಗಳನ್ನು ವಿಭಜಿಸಿ ಕೊಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲನೆಯವನಿಗೆ 5 ತಲಾಂತು, ಎರಡನೆಯವನಿಗೆ 2 ತಲಾಂತು, ಮೂರನೆಯವನಿಗೆ 1 ತಲಾಂತನ್ನು ಕೊಟ್ಟಿದ್ದ. ಈ ಭಾಗವನ್ನು ನಾವು ಗಮನಿಸುವಾಗ ಕಷ್ಟಕಾಲದಲ್ಲಿದ್ದಂಥ ಇಸ್ರಾಯೇಲರನ್ನ ಸೂಚಿಸುವಂತಾಗಿದೆ ಈ ಆಳುಗಳ ವಿಚಾರವಾಗಿ. ಅವರು ಮೊದಲ ಇಬ್ಬರು ಅವರ ಸಾಮರ್ಥ್ಯಕ್ಕನುಸಾರವಾಗಿ ಕಷ್ಟಪಟ್ಟು ಅದನ್ನ ಹೆಚ್ಚಾದ ರೀತಿಯಲ್ಲಿ ಸಂಪಾದನೆ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲನೆಯವನು 5ಕ್ಕೆ 5 ತಲಾಂತು ಹೆಚ್ಚಾಗಿ, ಎರಡನೆಯವನು 2 ತಲಾಂತಿಗೆ ಇನ್ನೂ 2 ಸೇರಿಸಿ ದುಡಿಯುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮೂರನೆಯವನು 1 ತಲಾಂತನ್ನು ತೆಗೆದುಕೊಂಡು ಅದನ್ನು ಭೂಮಿಯಲ್ಲಿ ಹಗದು ಬಚ್ಚಿಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಈ ವಾಕ್ಯದ ಭಾಗದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು, ಮೊದಲು ಇಬ್ಬರು ಅವರು ಕಷ್ಟಪಟ್ಟು 100ಕ್ಕೆ 100ರಷ್ಟು ಅವರು ಸಂಪಾದನೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಮೂರನೆಯವನು ಸೋಮಾರಿಯಾಗಿ ಅದನ್ನ ಭೂಮಿಯಲ್ಲಿ ಬಚ್ಚಿಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ದೇವರು ತನ್ನ ಕೃಪೆಯೊಂದಿಗೆ ಕೃಪಾಪೂರ್ಣನಾಗಿದ್ದುಕೊಂಡು ನಮ್ಮ ಜೀವನದಲ್ಲಿ, ವಿಶ್ವಾಸ ಜೀವನದಲ್ಲಿ ಹಲವು ತರವಾದಂತಹ ತಲಾಂತುಗಳನ್ನು, ಆಶೀರ್ವಾದಗಳನ್ನು ನಮಗೆ ನೀಡುವನಾಗಿದ್ದಾನೆ. ಆಶೀರ್ವಾದಗಳನ್ನು ಸ್ವೀಕರಿಸಿದ ನಾವು ನಮ್ಮ ಜೀವನದಲ್ಲಿ ಅದನ್ನು ಎಷ್ಟು ಮಾತ್ರ ಉಪಯೋಗಿಸಿ, ಎಷ್ಟು ಮಾತ್ರ ಹಲವಾರು ಜನರಿಗೆ ಆಶೀರ್ವಾದಕ್ಕೆ ಕಾರಣವಾಗುವ ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ ಎಂಬುದಾಗಿರ್ತಕ್ಕಂಥದ್ದೇ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ಬಹಳ ಮುಖ್ಯವಾದಂಥ ವಿಚಾರ. ಆವಾಗ ದೇವರು ನಮಗೆ ನೀಡಿದಂಥ ಸಮಯ, ದೇವರು ನಮಗೆ ನೀಡಿದಂಥ ಆರೋಗ್ಯ, ದೇವರು ನಮಗೆ ನೀಡಿದಂಥ ಎಲ್ಲ ವಿಚಾರಗಳಲ್ಲಿ ನಾವು ಅದನ್ನು ದೇವರಿಗಾಗಿ ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ತುಂಬು ಹೃದಯದಿಂದ ನಂಬಿಗಸ್ತರಾಗಿ ಆ ಕಾರ್ಯ ಅವೆಲ್ಲವನ್ನು ನಾವು ಉಪಯೋಗಿಸುವುದರಿಂದ ನಮ್ಮ ಜೀವನದಲ್ಲಿ, ನಮ್ಮ ಜೀವನದ ಮೂಲಕವಾಗಿ ಹಲವಾರು ಜನರಿಗೆ ಆಶೀರ್ವಾದವಾಗಿ ಕಾರಣವಾಗುತ್ತದೆ. ಅಲ್ಲಿ ಮೂರನೆಯವನು ಮಾಡುವಂಥದ್ದು, ಯಜಮಾನನು ಕೊಟ್ಟ 1 ತಲಾಂತನ್ನ ಅದನ್ನು ಮಣ್ಣಿನಲ್ಲಿ ಹಾಕಿ ಬಚ್ಚಿಡುತ್ತಾನೆ. ಅಲ್ಲಿ ನಾವು ಕಾಣ್ತೇವೆ, ನೀನು ಕೆಟ್ಟ ಆಳು ಎಂಬುದಾಗಿ. ಅದು ದೇವರು ಅವನಿಗೆ ತೀರ್ಪು ಮಾಡಲಿಲ್ಲ, ಆದ್ರೆ ಅವನ ಮಾತುಗಳೇ ಅವನಿಗೆ ತೀರ್ಪು ಆಗುವಂಥದ್ದನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಕೊನೆಗೆ ಹೇಳಲ್ಪಡ್ತಾ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವರ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಅಂದ್ರೆ ನಾವು ಅದನ್ನ ನಮ್ಮ ಜೀವನದ ಮೂಲಕವಾಗಿ ದೇವರು ನೀಡಿದ ಆಶೀರ್ವಾದಗಳನ್ನ, ತಲಾಂತುಗಳನ್ನ ಒಳ್ಳೆಯ ರೀತಿಯಲ್ಲಿ ನಂಬಿಗಸ್ತರಾಗಿ ಉಪಯೋಗಿಸದಿದ್ದಲ್ಲಿ ಆ ಎಲ್ಲಾ ವಿಚಾರಗಳು ನಮ್ಮಿಂದ ತೆಗೆಯಲ್ಪಡುತ್ತದೆ ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಆವಾಗ ಈ ಉಪವಾಸ ದಿವಸಗಳಲ್ಲಿ ದೇವರಿಂದ ನಾವು ಪಡೆದುಕೊಂಡ ಎಲ್ಲ ತಲಾಂತುಗಳು, ಎಲ್ಲ ಆಶೀರ್ವಾದಗಳು ನಾವು ಆತನ ನಾಮದ ಮಹಿಮೆಗಾಗಿ ಉಪಯೋಗಿಸುವಾಗ ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ನಾವು ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡವರಾಗಿ ಅದಕ್ಕನುಸಾರವಾಗಿ ಜೀವಿಸುವಾಗ ಸರ್ವಶಕ್ತನಾದ ದೇವರು ನಮ್ಮನ್ನು, ನಮ್ಮ ಮೂಲಕವಾಗಿ ಎಲ್ಲರನ್ನು, ಆತನ ವಿಶ್ವಾಸದಲ್ಲಿ ಬರುವ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡುವನಾಗಿದ್ದಾನೆ. ಆ ರೀತಿಯಲ್ಲಿ ದೇವರು ನಮ್ಮನ್ನ ಉಪಯೋಗಿಸಲಿ, ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿರೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.